ಕನಿಷ್ಠ ಈ ಬದುಕಿನಲ್ಲಿ ನೆಮ್ಮದಿ, ಸುಖ, ಶಾಂತಿ, ಸಂತೋಷ ಮತ್ತು ಆಖಿರತ್ತಿನ ವಿಜಯವನ್ನು ಪಡೆದುಕೊಳ್ಳಬಹುದು. ಇಲ್ಲಿ ಒಂದು ವಿಶೇಷತೆ ಇದೆ. ಇದು ಪುರುಷರು ತೆಗೆಯುವ ಕ್ಲಾಸುಗಳಲ್ಲ, ಮಹಿಳೆಯರಿಂದಲೇ ನುರಿತ, ಅದು ಕೂಡ ಸಾಧ್ವಿನಿಗಳಾದ, ಸ್ವಾಲಿಹಾತುಗಳಾದ, ಆದರ್ಶ ಹೊಂದಿರುವ, ಅಗಾಧವಾದ ಅರಿವನ್ನು ಪಡೆದಂತಹ ಟೀಚರ್ಸ್ಗಳು. ಬರೀ ಟೀಚರ್ ಅಂತ ಹೇಳಲ್ಲ, ಧಾರ್ಮಿಕವಾಗಿ ಆಳವಾದ ಜ್ಞಾನವನ್ನು ಪಡೆದ, ಹಲವಾರು ಅರಬ್ಬಿ ಗ್ರಂಥಗಳನ್ನು ಅಧ್ಯಯನ ಮಾಡಿದ, ಪವಿತ್ರ ಕುರ್ಆನ್ ಮತ್ತು ಹದೀಸ್ಗಳ ಆಶಯವನ್ನು ಅರಿತಂತಹ ಮಹಿಳೆಯರಿಂದ ಹಲವಾರು ಕ್ಲಾಸುಗಳು, ತರಬೇತಿಗಳು ನಡೆಯುತ್ತಾ ಇದೆ. ಎಲ್ಲ ತಾಯಂದಿರು ನಿಮ್ಮ ಕುಟುಂಬಿಕರನ್ನು, ನಿಮ್ಮ ಫ್ರೆಂಡ್ ಸರ್ಕಲ್, ನಿಮ್ಮ ಫ್ಯಾಮಿಲಿ ಸರ್ಕಲ್ ಈ ಕಡೆ ಸೇರಿಸಿ, ಇದು ದೀನಿಯ ಖಿದ್ಮತ್ತಾಗಿದೆ. ಈ ಮೂಲಕ ನಮ್ಮ ತಾಯಂದಿರು, ನಮ್ಮ ಸಹೋದರಿಯರನ್ನು ಸರಿದಾರಿಗೆ ಒಯ್ಯುವ. ಈ ಕಾಲದಲ್ಲಿ ನಾವು ಹೇಳುತ್ತೇವೆ ಹೆಣ್ಮಕ್ಕಳು ಸುಖ ಇಲ್ಲ, ತಾಯಂದಿರು ದಾರು ತಪ್ಪುತ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ ನಾವು ಹೇಳುತ್ತಾ ಇದ್ದೇವೆ, ಆಕ್ಷೇಪ ಮಾಡುತ್ತಾ. ಇದಕ್ಕಿಂತ ಬದಲು ನಮ್ಮ ಫ್ರೆಂಡ್ ಸರ್ಕಲ್, ನಮ್ಮ ಫ್ಯಾಮಿಲಿ ಸರ್ಕಲ್, ನಮ್ಮ ಡಿಯರೆಸ್ಟ್ ಮತ್ತು ನಿಯರೆಸ್ಟ್ ಯಾರಿದ್ದಾರೆ ಅಂತಹ ತಾಯಂದಿರನ್ನು, ವಿಶೇಷವಾಗಿ ಆಧುನಿಕತೆಯನ್ನು ಹೊಂದಿರುವಂಥ ಹೆಣ್ಮಕ್ಕಳನ್ನು ಕೂಡ ಈ ಒಂದು ಕ್ಲಾಸುಗಳಲ್ಲಿ ನಾವು ಪರಸ್ಪರ ಮನಸ್ಸು ಮಾಡಿಕೊಂಡು, ಪರಸ್ಪರ ಎಲ್ಲ ತಾಯಂದಿರು ಮನಸ್ಸು ಮಾಡಿ ಸೇರಿಸಿಕೊಂಡು, ಉಸ್ತಾದರವರು, ನಮ್ಮ ಮದನಿ ಉಸ್ತಾದರವರು ಹೇಳಿದಾಗೆ ಮುಂದಿನ ವರ್ಷಗಳಲ್ಲಿ ಸಾವಿರಾರು ಹೆಣ್ಣು ಮಕ್ಕಳು ಸ್ವಾಲಿಹಾತುಗಳಾಗಿ, ಆದರ್ಶ ಗೃಹಿಣಿಗಳಾಗಿ, ಮರ್ಯಾದಸ್ಥ ಹೆಣ್ಮಕ್ಕಳಾಗಿ, ವಿಶೇಷವಾಗಿ ಪವಿತ್ರವಾದ ಕುರ್ಆನ್ನ ಪಾರಾಯಣ ಶೈಲಿ ಅದೊಂದು ಅದ್ಭುತವಾಗಿದೆ.